ಹಸ್ಕಾವರ್ನ ಸೂಪರ್ ಮೋಟೋ ಇದೆ ಅಲ್ಲಿ. ನೈಸ್ ಬೈಕ್. ಇಲ್ಲೆಲ್ಲ ಇಲ್ಲಿ ಹಿಂದ್ಗಡೆ ನಿಂತಿದೆಯಲ್ಲ ಇದೆಲ್ಲ ಎಲೆಕ್ಟ್ರಿಕ್. ಇದು ಫೋಲ್ಡಬಲ್ ಒಂಥರ ಎಲೆಕ್ಟ್ರಿಕ್ ಸ್ಕೂಟರ್ಗಳ ಥರ. ಇದೆಲ್ಲ ಮೆಟ್ರೋ ಸ್ಟೇಷನ್ ಅಲ್ಲಿ ಇಲ್ಲೆಲ್ಲ ಹಾಕೊಂಡು ಹೋಗ್ಬೋದು. ಎಲ್ಲರೂ ಇದರಲ್ಲೇ ಜಾಸ್ತಿ ಓಡಾಡೋದು. ಓಕೆ, ನಾವು ಎಲ್ಲಿದ್ವಿ, ನಾವು ಯಾವ ಊರಿಗೆ ಹೋಗ್ತಾ ಇದೀವಿ ಹೇಳಂಶ ಒಂದು ನಿಮಿಷ. ನಾವು ದೂರಕ್ಕಿಂದ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ 5 minutes ವಾಕ್ ಈ ವಿಲೇಜ್ ಹೆಲ್ದಿ ಡಾಗ್ಸ್ ಅಂತ. ನೀವು ಹೈಡಿ ಕಾರ್ಟೂನ್ ನೋಡಿರ್ಬೇಕು. ನೀವು ಕಾರ್ಟೂನ್ ನೆಟ್ವರ್ಕ್ ಅಲ್ಲೆಲ್ಲ ಬರ್ತಾ ಇತ್ತು. ಸೊ ದ ಸೇಮ್ ಎಕ್ಸಾಕ್ಟ್ ಲೊಕೇಶನ್ ಹೋಗ್ತಾ ಇದ್ದೀವಿ. ಬನ್ನಿ ಅಲ್ಲಿ ನೋಡೋಣ, ಎಲ್ಲ ನೀವು ನಿಮ್ಮ ಜೊತೆ ಸೇರಿ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಈ ಬಟ್ಟೆ ಬಂದ್ಬಿಟ್ಟು 85 ಫ್ರಾಂಕ್ ಅಂತ. 85 ಫ್ರಾಂಕ್ ಅಂತ ಅಂದರೆ ಆಲ್ಮೋಸ್ಟ್ 90,000 ರೂಪಾಯಿ. ಟ್ರೈನ್ ಪ್ಲಾಟ್ಫಾರ್ಮ್ಗಳು ಹೆಂಗಿದೆ ನೋಡಿ ಇಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ. ಎರಡೇ ನಿಮಿಷಕ್ಕೆ ನಾವು ಹೋಗ್ಬೇಕಾಗಿರೋದು ಹೈಡೀಸ್ ವಿಲೇಜ್ ಅಂತ ಅಂದ್ಬಿಟ್ಟು. ಲೊಕೇಶನ್ ನೋಡಮ್ಮ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಎಲ್ಲ ಮನೆಗಳಲ್ಲಿ. ಸೀರಿಯಸ್ ಆಗಿ ಸ್ವಿಟ್ಜರ್ಲ್ಯಾಂಡ್ನ ಸ್ವರ್ಗ ಅಂತ ಕರೆಯೋದಕ್ಕೆ ಆ್ಯಕ್ಚುಲಿ ಒಂದು ರೀಸನ್ ಇದೆ. ನೀವು ನೋಡ್ಬೋದು, ಅಮೇಝಿಂಗ್ ಆಗಿದೆ. ಟ್ರೂಲಿ ಅಮೇಝಿಂಗ್. ಆ್ಯಕ್ಚುಲಿ ಇದನ್ನೆಲ್ಲ ಬಂದು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನಾನು ವಿಡಿಯೋ ಮಾಡಿ ತೋರಿಸ್ತಾ ಇರೋದು ನಿಮಗೆ ಡಸ್ ನಾಟ್ ಡೂ ದ ಜಸ್ಟಿಸ್, ಬಟ್ ಇಟ್ಸ್ ಟ್ರೂಲಿ ಅಮೇಝಿಂಗ್. ಎಲ್ಲ ನೋಡ್ಬೋದು ನೋಡಿ, ಎಲ್ಲ ಸ್ಕೋಡಾ ಕಾರ್ಗಳೇ ಇಲ್ಲಿ. ಸ್ಕೋಡಾ ಅದು ಬಿಟ್ಟರೆ ರೆನೋ ಅದೇ ಜಾಸ್ತಿ, ಅದು ಬಿಟ್ಟರೆ ಫೋಕ್ಸ್ ವ್ಯಾಗನ್. ಸೊ ನಾವಿವಾಗ ಹೋಗ್ತಾ ಇರೋದು ಇದು ಹೈಡಿ ಡಾರ್ಫ್ ಅಂತ ಅಂದ್ಬಿಟ್ಟು ಜಾಗ. ನೋಡಿ ಎಲ್ಲ ಒರಿಜಿನಲ್ ಸ್ವಿಸ್ ನೈಫ್ಗಳು ಇದೆ ಇಲ್ಲಿ.
ಎಷ್ಟು ತಗೋ, ಏನು ಬೇಕು ತಗೋ ನೀನು. minutes hike to the Heidi Dwarf. Heidi Dwarf. ಸೂಪರ್ ಆಗಿದೆ ಅಂತ ಇಲ್ಲೊಂದು ಏನು ಸೂಪರ್ ಆಗಿದೆ ಅವರು ಏನು ದೇಶ ಇದ್ದಾರೆ ಅಂದರೆ ಎಲ್ಲ ಕಡೆ ನೋಡಿದ್ರೆ ಫುಲ್ ಮೌಂಟನ್ಸು ಸ್ನೋ ಇದು ಸ್ನೋ ಇಲ್ಲ ಅಂದರೆ ಈ ಥರ ನೇಚರ್ ಇದೆ, ಒಳ್ಳೆ ನೇಚರ್ ಇದೆ ನೋಡಿ. ಅಲ್ಲಲ್ಲಿ ಈ ಥರ ಫುಲ್ ನೀರು ಬರ್ತಾ ಇರುತ್ತೆ, ಫುಲ್ ಕೋಲ್ಡ್ ಚಿಲ್ಡಾಗಿದೆ ಇದು ನೀರು ಅಂತ. ನೀರು ಆ್ಯಕ್ಚುಲಿ ಕುಡಿಬೋದು ಆ್ಯಕ್ಚುಲಿ. ಇಲ್ಲಿ ನಿಂತ್ಕೊಳ್ಳೋಣ ಬರೋ ಫೋಟೋ ಬಾ. ಎಲ್ಲ ನ್ಯಾಚುರಲ್ ಎಷ್ಟು ನೀಟಾಗಿ ಬೆಳೆಸಿದ್ದಾರೆ ನೋಡಿ. Slide right to stay on Oberdorfligas. ಒಳ್ಳೆ ನೇಚರು ಘಮ ಘಮ ಅಂತ ಐತೆ, ಒಳ್ಳೆ ಸ್ವರ್ಗ ಗುರು ಇದು. ಸೀರಿಯಸ್ ಆಗಿ ಸ್ವರ್ಗ ಅಂತಲೇ ಹೇಳ್ಬೋದು. ಅಷ್ಟಿಲ್ಲದೆ ಸುಮ್ಮನೆ ಸ್ವಿಟ್ಜರ್ಲ್ಯಾಂಡಿಗೆ ಸುಮ್ಮನೆ ಬರೋಲ್ಲ ಎಲ್ಲ ಜನಗಳು. ಅಮೇಝಿಂಗ್ ಆಗಿದೆ. ಇವನು ಯಾರೋ ನೋಡಿ ಪುಣ್ಯಾತ್ಮ BMW ಎಲ್ಲ ಮಡಿಕೊಂಡು ಒಳ್ಳೆ ಮನೆ ಸಕ್ಕದ ಒಳ್ಳೆ ಲೊಕೇಶನಲ್ಲಿ ಮನೆ ಮಾಡ್ಕೊಂಡ್ಬಿಟ್ಟವನು. ಮಳೆ ಬೇರೆ ಲೈಟಾಗಿ ಡ್ರಿಸಲ್ ಆಗ್ತಾ ಇದೆ, ಹನಿ ಬೇರೆ ಇಕ್ತಾ ಇದೆ.
ವಾವ್, ಹೆಂಗಿದೆ ನೋಡಿ ಹಿಂದೆ, ಕ್ರೇಜಿ. ನೋಡಿ ಹಿಂಗೆ ಸೈಕ್ಲಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ತಾವ್ರೆ. ಆ ಕಡೆ ರೋಡ್ ಬ್ಲಾಕ್ ಆಗಿದೆ, ಸೊ ಈ ಕಡೆಯಿಂದ ಹೋಗಿ ಅಂತ ಅಂದರು. ಸೊ ಈ ರೂಟಿಂದ ಹೋಗ್ತಾ ಇದ್ದೀವಿ. ಹೈಡಿಡ್ ವಾಫ್ ಸಖತ್ತಾಗಿದೆ ಗುರು. ಸ್ವಿಟ್ಜರ್ಲ್ಯಾಂಡ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ಇಲ್ಲಿ ಬಂದವ್ರಿಗೆ ಗೊತ್ತು ಅದು ಕತೆ ಏನು ಅಂತ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಫುಲ್ ಫ್ಲವರ್ಸು, ಇದು ಎಲ್ಲ ಫುಲ್ ಪಕ್ಕಾ ಮೇಂಟೆನೆನ್ಸು. ಇದೇನು ಗಿಡನೋ ಗೊತ್ತಿಲ್ಲ, ಬಟ್ ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಸುಗಳು, ಹಂಸ ಎಲ್ಲ ಕ್ಲೋಸ್ ಆಗಿದೆ, ಬಟ್ ಅಲ್ಲಿ ಫೋಟೋಸ್ ತೊಗೊಬೋದು ಬಾ. ಕಮಾನ್ ಚಿನ್ನು, ವಿಲ್ ಟೇಕ್ ದ ಫೋಟೋಸ್ ಅಟ್ ದಿ ಹೈಡಿಡಾರ್ಫ್, ದ ಒರಿಜಿನಲ್. ಅಲ್ಲಿ ಶಾಪ್ ಅವರು ಒಳಗೆ ಹೋದ್ರು, ಒಳಗೆ ಬ್ಲಾಕ್ ಮಾಡ್ಕೊಂಡು. ಹೈಡೀಸ್ ಹೌಸ್ ಇದು. ಯಾರೂ ಇಲ್ಲ, ಮೋಸ್ಟ್ಲಿ ಟಿಕೆಟ್ ತೊಗೊಬೇಕು. ಟಿಕೆಟ್ ಕೊಡೋರು ಇಲ್ಲ, ಮೋಸ್ಟ್ಲಿ ಕ್ಲೋಸ್ ಆಗಿಬಿಟ್ಟಿದೆ. ಸೊ ಇಲ್ಲಿಂದ ಹೋದ್ರೆ ಮೇಲ್ಗಡೆ ಹೈಡೀಸ್ ಹೌಸ್ ಬರುತ್ತೆ. ಅಲ್ಲಿ ನೋಡಿ ಮೇಕೆಗಳೆಲ್ಲ ಇದೆ ಅಲ್ಲಿ. ನೀವು ಹೈಡಿ ಕಾರ್ಟೂನ್ ನೋಡಿದರೆ ನಿಮಗೆ 100% ಗೊತ್ತಾಗಿರುತ್ತೆ ಈ ಲೊಕೇಶನ್ ಹೆಂಗಿದೆ ಅಂತ. ಸೇಮ್ ಡಿಟ್ಟೋ ಹಂಗೆ ಇದೆ ಗುರು ಇದು. ನಮಗೆ ಟ್ರೈನ್ ಪ್ರಾಬ್ಲಮ್ ಆಗುತ್ತೆ, ಈಗ ಹೊರಡಬೇಕು. ಚಿನ್ನ ಇಲ್ಲಿ ನೋಡಿಲ್ಲ, ತಿರುಗಿಲ್ಲ. ಏಯ್ ಆಗ್ತಲ್ವಾ? ನಿಮ್ ಕೈಲಿ ಆಗುತ್ತಾ? ಆಗತ್ತೆ. ನೋಡಿ ಹೆಂಗಿದೆ ಇಲ್ಲಿ ಎಲ್ಲ ಕುರಿ ಕಟ್ಬಿಟ್ಟವ್ರೆ. ಸ್ವಿಟ್ಜರ್ಲ್ಯಾಂಡಲ್ಲಿ ಮೇನ್ ಈ ಟೂರಿಸಮ್ ಸ್ಪಾಟ್ಸ್ ಏನಿರುತ್ತೆ, ಸೊ ಜನಸಂದಣಿ ಜಾಸ್ತಿ ಇರುತ್ತಲ್ಲ, ಆ ಜಾಗಕ್ಕೆ ಹೋಗೋಕ್ಕಿಂತ ಈ ಥರ ಯುನೀಕಾಗಿ ಟ್ರೆಕ್ಕಿಂಗ್ ಮಾಡಿಕೊಂಡು ನೋಡೋ ಜಾಗಗಳು ಒಳ್ಳೆ ಮಜಾ ಇರುತ್ತೆ. ಬಿಕಾಸ್ ಕಂಟ್ರಿ ಸೈಡ್ ನೋಡೋದೇ ಒಂಥರ ಒಳ್ಳೆ ಮಜಾ. ಬಿಕಾಸ್ ಆ ಥರ ಜನ, ನಿಮ್ಗೆ ಆ ಥರ ವೆದರ್ ಅಂತೂ ಸೂಪರು. ಸೊ ಆ ನೇಚರು, ಆ ಬೆಟ್ಟ ಗುಡ್ಡ, ಸ್ನೋ, ಅದು ನೋಡೋದ್ರಲ್ಲೇ ಒಳ್ಳೆ ಮಜಾ.
ನೋಡ್ರಿ ಬೈಕ್ಸ್ ನೋಡಿ ಎಲ್ಲ ಅದು ಟ್ರಯಂಫ್ ಇದು BMW. ಇದಕ್ಕೇನು ಫ್ಯೂಯಲ್ ಕ್ಯಾಪ್ ಇಲ್ಲಿ ಕೊಟ್ಟವನ ಇಲ್ಲಿ ಶಾಪಿಂಗ್ ಇನ್ ಸ್ವಿಟ್ಜರ್ಲ್ಯಾಂಡ್, ಗ್ರೋಸರಿ ಶಾಪಿಂಗ್. ಇಲ್ಲಿ ನೋಡಿ ಪುದೀನ ಸೊಪ್ಪೆಲ್ಲ ನೋಡಿ ಹೆಂಗಿಟ್ಟಿದ್ದಾರೆ ಇಲ್ಲಿ. ಇದೆಲ್ಲ ಬಿಯರ್ಗಳು 2.2 ಫ್ರಾಂಕ್ಸ್, ಮಾನ್ಸ್ಟರು. ಏನೇ ಇದು? ಓ ಇದೆಲ್ಲ ಪೋರ್ಕ್ ಇದು ಎಲ್ಲ ನೋಡಿ, ಎಲ್ಲ ಕೈಮಾ ಗಿಮಾ ಥರ ಎಲ್ಲ ಮಾಡೆಲ್ಲ ಇಟ್ಬಿಟ್ಟವ್ರ. ಸಾಸೇಜಸ್ಸು, ಎಲ್ಲ ಇವ್ರ ಭಾಷೆಲೇ ಬರ್ದಿರ್ತಾರಪ್ಪ, ನಮಗೇನು ಅರ್ಥನೇ ಆಗಲ್ಲ ಇದು. ಇಲ್ಲಿ ನೋಡಿ ಎಲ್ಲ ರೆಡಿಮೇಡ್ ಪಿಜ್ಜಾ ಎಲ್ಲ ರೆಡಿ ಇದೆ. ಇದು ತೊಗೊಂಡೋಗಿ ಜಸ್ಟ್ OTG ಇಲ್ಲ ಮೈಕ್ರೋವೇವಲ್ಲಿ ಮಾಡಿಕೊಂಡು ಬಿಸಿ ಬಿಸಿ ಮಾಡ್ಕೊಂಡು ತಿನ್ನೋದಷ್ಟೇ. ಇಲ್ಲೆಲ್ಲ ಜಾಸ್ತಿ ದಿಸ್ ಈಸ್ ಆಲ್ ಫೇಮಸ್ ಫಾರ್ ಚಾಕ್ಲೇಟ್ ಮತ್ತು ಚೀಸ್ಗೆ. ಸೊ ಎಲ್ಲದರಲ್ಲೂ ಚೀಸ್ ಹಾಕಿರ್ತಾರೆ ಇಲ್ಲಿ.